ನಾಳೆ ದೆಹಲಿಗೆ ಹೊರಡ್ತಾರೆ ರೆಬಲ್ಸ್ ಟೀಮ್. ಏನ್ ಮಾಡ್ತಾರೆ? ಹೈಕಮಾಂಡ್ ಇವರ ಮಾತನ್ನ ಕೇಳುತ್ತಾ? ದೆಹಲಿಗೆ ಹೋಗುವ ಮುನ್ನವೇ ದೇವರ ದರ್ಶನ ಮಾಡಿಕೊಂಡು ಹೊರಟಿದ್ದಾರೆ. ಈ ಹಿಂದೆ ಕೂಡ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದನ್ನ ನೆನ್ಪು ಮಾಡ್ಕೊಳ್ಬಹುದು ಇದೇ ರೆಬಲ್ಸ್ ಟೀಮ್. ಬಳಿಕ ವಿಜಯೇಂದ್ರ ಬಣದಿಂದಲೂ ಕೂಡ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡಾಯ್ತು. ಆನಂತರ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಇವತ್ತು ಮತ್ತೆ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ರೆಬಲ್ಸ್ ನಾಯಕರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕುಮಾರ್ ಬಂಗಾರಪ್ಪ ಹಾಗೂ ರಮೇಶ್ ಜಾರಕಿಹೊಳಿ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸೊ ಈ ಹಿಂದೆ ಕೂಡ ಅಂದ್ರೆ ಅವರು ಮೋಸ್ಟ್ಲಿ ಈ ವಕ್ಫ್ ವಿರುದ್ಧದ ಹೋರಾಟವನ್ನ ಕೈಗೊಳ್ಳುವ ಮೊದಲು ಚಾಮುಂಡೇಶ್ವರಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಆಶೀರ್ವಾದ ಪಡೆದು ಒಂದು ಹೆಜ್ಜೆ ಮುಂದಕ್ಕಿಟ್ರು, ಒಂದು ಮಹತ್ವದ ಹೆಜ್ಜೆಯನ್ನ ಮುಂದಕ್ಕಿಟ್ರು. ಸೊ ಈಗ ಮತ್ತೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ. ಹಾಗಾದ್ರೆ ಈಗ ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ ಕರಿಗೆದ್ರಿದೆ. ಲಾಸ್ಟ್ ಟೈಮ್ ಇವ್ರು ಭೇಟಿ ಕೊಟ್ಟಾದ್ಮೇಲೆ ವಿಜೇಂದ್ರ ಬಣ ಕೂಡ ಇದೇ ತರ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ಅಲ್ಲೇ ಪ್ರೆಸ್ ಮೀಟ್ ಮಾಡಿ ಆ ಬಣ ರಾಜಕೀಯ ತಾರಕಕ್ಕೇರಿದ್ದನ್ನ ನೋಡಿದ್ವಿ. ಸೊ ಈ ಸಾರಿ ದೆಹಲಿಗೂ ಹೋಗ್ತಾರೆ ಅಂತ ಹೇಳಲಾಗಿದೆ ರೆಬೆಲ್ಸ್. ಸೊ ಏನ್ ಮಾಡ್ತಾರೆ ಹಾಗಾದ್ರೆ? ದೆಹಲಿಗೆ ಹೋಗಿ ಯಾವೆಲ್ಲ ಏನು ಕಂಪ್ಲೇಂಟ್ಗಳನ್ನ ಅಲ್ಲಿ ಅಮಿತ್ ಶಾ ಮುಂದೆ, JP ನಡ್ಡಾ ಮುಂದೆ ಇಡ್ತಾರಾ, ಏನು ಎತ್ತ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಯಾವ ರೀತಿನಲ್ಲಿ ಸ್ಪಂದಿಸುತ್ತೆ ಕಾದು ನೋಡ್ಬೇಕಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈ ಹಿಂದೆ ವಿಜೇಂದ್ರ ಬಣ ಭೇಟಿ ಕೊಟ್ಟಿದ್ದು, ಅದಕ್ಕೂ ಮುಂಚೆ ರೆಬೆಲ್ಸ್ ಟೀಮ್ ಚಾಮುಂಡೇಶ್ವರಿಗೆ ಭೇಟಿ ಕೊಟ್ಟಿದ್ದು. ಈಗ ಮತ್ತೆ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಚಾಮುಂಡೇಶ್ವರಿಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸೆಕೆಂಡ್ ಟೈಮ್ ಮತ್ತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ಇವರೆಲ್ಲ ಬಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು. ಸೊ ಈ ಸಾರಿ ಏನಾಗಬಹುದು? ಏನಾದರೂ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರಾ ರೆಬೆಲ್ಸ್ ಟೀಮ್? ಯಾವ ರೀತಿಯಲ್ಲಿ ಅವರ ನಡೆ ಇರುತ್ತೆ ಮುಂದೆ ಅಂತ ಅನ್ಸುತ್ತೆ? ಎಸ್ ಶ್ರೀಲಕ್ಷ್ಮಿ, ಈ ಹಿಂದೆ ವಕ್ಫ್ ಹೋರಾಟವನ್ನು ಆರಂಭಿಸೋದಕ್ಕೂ ಮುಂಚೆ ರಾಜ್ಯದಲ್ಲಿ ಆಗಲೂ ಕೂಡ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡುವ ಮೂಲಕ ತಮ್ಮ ವಕ್ಫ್ ಹೋರಾಟವನ್ನು ಮೊದಲ ಹಂತ ಮತ್ತು ಎರಡನೇ ಹಂತವನ್ನು ವಕ್ಫ್ ಹೋರಾಟವನ್ನು ಪೂರೈಸಿದರು. ಅದಾದ ನಂತರ ಕೂಡ ಹೈಕಮಾಂಡ್ನಲ್ಲಿ ಕೂಡ ಒಂದಷ್ಟು ಅವರಿಗೆ ಶಾಬಾಷ್ ಗಿರಿಕೆ ಸಿಕ್ತು ಅಂತಕ್ಕಂಥದ್ದನ್ನು ಸ್ವತಃ ಅವರೇ ಸುದ್ದಿಗೋಷ್ಠಿಯ ಮೂಲಕ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಅಲ್ಲಿ ಜಗದಂಬಿಕಾ ಪಾಲ್ ಏನಿದ್ರು, ಜಗದಂಬಿಕಾ ಪಾಲ್ ಅವರು ರಾಜ್ಯದಲ್ಲಿಯ ವಕ್ಫ್ ಕುರಿತಂತೆ ಈ ಏನು ಭಿನ್ನರ ಗುಂಪು ಅಂತ ಹೇಳಿ ಹೆಸರಾಗಿದ್ದಾರೆ, ಇವರೆಲ್ಲರೂ ಮಾಡಿದಂಥ ಹೋರಾಟಕ್ಕೆ ಅಲ್ಲಿ ಒಂದಷ್ಟು ರೆಕಾರ್ಡ್ಸ್ಗಳಾಗಿ ಕೇಂದ್ರದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪೂರಕವಾದ ದಾಖಲೆಗಳನ್ನು ಒದಗಿಸಿದಿರಿ ಅಂತಕ್ಕಂಥ ಒಂದು ಶಾಬಾಷ್ಗಿರಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಈಗ ಎರಡನೇದಾಗಿ ಏನು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಮತ್ತು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ತಮ್ಮ ರೆಬಲ್ಸ್ ಟೀಮ್ನಿಂದನೂ ಕೂಡ ಒಬ್ಬರನ್ನು ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಂತಿಮವಾದಂಥ ಅಂದರೆ ಎಲ್ಲ ರೀತಿಯ ಸರ್ಕಸ್ಗಳು, ಕಸರತ್ತುಗಳು ಈಗ ಮುಗಿದಿದ್ದು. ಈಗ ಹೈಕಮಾಂಡ್ ನಾಯಕರ ಭೇಟಿಯಾಗಿ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಈ ಹಂತದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳ್ತಾ ಇರ್ತಕ್ಕಂಥದ್ದು. ನಾಳೆ ಮಧ್ಯಾಹ್ನ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಶ್ರೀಲಕ್ಷ್ಮಿ, ನಾಳೆ ಮಧ್ಯಾಹ್ನ ಸುಮಾರು 2-3 ಗಂಟೆ ಸುಮಾರಿಗೆ ಹೈಕಮಾಂಡ್ಗೆ ಅಂದರೆ ನಾಯಕರ ಭೇಟಿಗೆ ದೆಹಲಿಗೆ ತೆರಳೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇನ್ನು ಹೈಕಮಾಂಡ್ ನಾಯಕರಲ್ಲಿ ಈಗ ಇರುವಂತಹ ಮಾಹಿತಿ ಪ್ರಕಾರ JP ನಡ್ಡಾ ಅವರ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಆದರೆ ಅಮಿತ್ ಶಾ ಅವರ ಭೇಟಿಯನ್ನು ಕೂಡ ಆಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರ ಭೇಟಿ ಈ ಸಂದರ್ಭದಲ್ಲಿ ಅಷ್ಟು ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಯಾಕೆಂತಂದರೆ ಸದ್ಯ ಅವರು ಕೂಡ ಒಂದು ಸೆಷನ್ನಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ JP ನಡ್ಡಾ ಅವರ ಅವರ ಬಳಿ ಒಂದಷ್ಟು ಮಾತುಕತೆ ಆಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಕಳೆದ 2-3 ದಿನಗಳ ಹಿಂದಷ್ಟೇ JP ನಡ್ಡಾ ಅವರನ್ನು ಕೂಡ ಅವರ ಏನು ರೆಬಲ್ಸ್ ಟೀಮ್ನಲ್ಲಿ ಇರ್ತಕ್ಕಂಥ ಪ್ರಮುಖರಂಥ ಅರವಿಂದ್ ಲಿಂಬಾವಳಿ ಅವರು ಕೂಡ ಹೋಗಿ ಭೇಟಿಯಾಗಿ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಕ್ಫ್ ಕುರಿತಂತೆ ಹೋರಾಟದ ಸಂಬಂಧಪಟ್ಟ ಮಾಹಿತಿನ ಕೊಟ್ಟಿದ್ರು. ಅದಾದ ನಂತರ ಜೊತೆಗೆ ರಾಜ್ಯ BJP ಹತ್ತನೂ ಒಂಚೂರು ಗಮನವನ್ನು ಹರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರಂತೆ. ಜೊತೆಗೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆಯ ಒಂದು ಆಗ್ರಹಗಳಿದ್ದಿದೆ, ಅದ್ರ ಬಗ್ಗೆ ಕೂಡ ಗಮನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಇದೀಗ ಮುಂದುವರೆದ ಭಾಗವಾಗಿ ರೆಬಲ್ಸ್ ಟೀಮ್ನ ಪ್ರಮುಖರಲ್ಲಿ ಒಂದು ರಮೇಶ್ ಜಾರಕಿಹೊಳಿ ಅವರು ಮತ್ತು
ಕುಮಾರ್ ಬಂಗಾರಪ್ಪ, ಯತ್ನಾಳ್ ಸೇರಿದಂತೆ ಪ್ರಮುಖ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ನಾಳೆ ತೆರಳ್ತಾ ಇದ್ದಾರೆ. ಸೊ ಈ ಮುಂಚೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ನಾಳೆ ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆಗಳಿದೆಯಲ್ಲ, ಅದು ಕೂಡ ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಆದರೆ ನಾಳೆ ದೆಹಲಿಗೆ ಹೋದ ನಂತರ ಅಲ್ಲಿ ಯಾವೆಲ್ಲ ನಾಯಕರುಗಳು ಸಿಗ್ತಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂದರೆ ಕೇವಲ ಜೆ ಪಿ ನಡ್ಡಾ ಅವರೊಬ್ಬರೇ ಸಿಕ್ಕಿದ ತಕ್ಷಣವೇ ಇವರ ಒಂದು ಬೇಡಿಕೆಗಳು, ಇವರ ಎಲ್ಲ ಆಗ್ರಹಗಳೇನಿದೆ, ಡಿಮ್ಯಾಂಡ್ಗಳು ಅವೆಲ್ಲವೂ ಕೂಡ ಈಡೇರಿತು ಅಂತ ಅಂದಲ್ಲ. ಆದರೆ ಹೈಕಮಾಂಡ್ ಮನಸ್ಸಲ್ಲಿ ಇರ್ತಕ್ಕಂಥದ್ದೇ ಬೇರೆ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಈ ಸಂದರ್ಭದಲ್ಲಿ ಏನಾದರೂ ರಿಬಲ್ಸ್ ಟೀಮ್ನ ಒತ್ತಡಕ್ಕೆ ಏನಾದರೂ ಮಾಡಿದೆ ಆದರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇದೇ ರೀತಿಯ ಮೆಸೇಜ್ಗಳು, ಇದೇ ರೀತಿಯ ಒಂದು ಒತ್ತಡಗಳು ಮತ್ತಷ್ಟು ಹೈಕಮಾಂಡ್ಗೆ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಈ ಮೂಲಕ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗೋದಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಂತಾಗತ್ತೆ. ಒಂದು ರೆಬಲ್ಸ್ ಟೀಮ್ನವರ ಬೇಡಿಕೆ ಇರ್ತಕ್ಕಂಥದ್ದು ಹಾಗೆ ನೋಡೋದಾದರೆ, ಒಂದು ಮತದಾನದ ಮೂಲಕ ವೋಟಿಂಗ್ ಮೂಲಕ ಮಾಡಿ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮಾಡಿ ಅಂತಕ್ಕಂಥದ್ದು ಒಂದು, ಇಲ್ಲವೇ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ನಾಳೆ ದೆಹಲಿಗೆ ಹೊರಡ್ತಾರೆ ರೆಬಲ್ಸ್ ಟೀಮ್. ಏನ್ ಮಾಡ್ತಾರೆ? ಹೈಕಮಾಂಡ್ ಇವರ ಮಾತನ್ನ ಕೇಳುತ್ತಾ? ದೆಹಲಿಗೆ ಹೋಗುವ ಮುನ್ನವೇ ದೇವರ ದರ್ಶನ ಮಾಡಿಕೊಂಡು ಹೊರಟಿದ್ದಾರೆ. ಈ ಹಿಂದೆ ಕೂಡ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದನ್ನ ನೆನ್ಪು ಮಾಡ್ಕೊಳ್ಬಹುದು ಇದೇ ರೆಬಲ್ಸ್ ಟೀಮ್. ಬಳಿಕ ವಿಜಯೇಂದ್ರ ಬಣದಿಂದಲೂ ಕೂಡ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡಾಯ್ತು. ಆನಂತರ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಇವತ್ತು ಮತ್ತೆ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ರೆಬಲ್ಸ್ ನಾಯಕರು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕುಮಾರ್ ಬಂಗಾರಪ್ಪ ಹಾಗೂ ರಮೇಶ್ ಜಾರಕಿಹೊಳಿ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸೊ ಈ ಹಿಂದೆ ಕೂಡ ಅಂದ್ರೆ ಅವರು ಮೋಸ್ಟ್ಲಿ ಈ ವಕ್ಫ್ ವಿರುದ್ಧದ ಹೋರಾಟವನ್ನು ಕೈಗೊಳ್ಳುವ ಮೊದಲು ಚಾಮುಂಡೇಶ್ವರಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಆಶೀರ್ವಾದ ಪಡೆದು ಒಂದು ಹೆಜ್ಜೆ ಮುಂದಕ್ಕಿಟ್ರು, ಒಂದು ಮಹತ್ವದ ಹೆಜ್ಜೆಯನ್ನ ಮುಂದಕ್ಕಿಟ್ರು. ಸೊ ಈಗ ಮತ್ತೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ. ಹಾಗಾದ್ರೆ ಈಗ ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಕರಿಗೆದ್ರಿದೆ. ಲಾಸ್ಟ್ ಟೈಮ್ ಇವ್ರು ಭೇಟಿ ಕೊಟ್ಟಾದ್ಮೇಲೆ ವಿಜೇಂದ್ರ ಬಣ ಕೂಡ ಇದೇ ಥರ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ಅಲ್ಲೇ ಪ್ರೆಸ್ ಮೀಟ್ ಮಾಡಿ ಆ ಬಣ ರಾಜಕೀಯ ತಾರಕಕ್ಕೇರಿದ್ದನ್ನ ನೋಡಿದ್ವಿ. ಸೊ ಈ ಸಾರಿ ದೆಹಲಿಗೂ ಹೋಗ್ತಾರೆ ಅಂತ ಹೇಳಲಾಗಿದೆ ರೆಬೆಲ್ಸ್. ಸೊ ಏನ್ ಮಾಡ್ತಾರೆ ಹಾಗಾದ್ರೆ? ದೆಹಲಿಗೆ ಹೋಗಿ ಯಾವೆಲ್ಲ ಏನು ಕಂಪ್ಲೇಂಟ್ಗಳನ್ನ ಅಲ್ಲಿ ಅಮಿತ್ ಶಾ ಮುಂದೆ, ಜೆ ಪಿ ನಡ್ಡಾ ಮುಂದೆ ಇಡ್ತಾರಾ, ಏನು ಎತ್ತ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಯಾವ ರೀತಿನಲ್ಲಿ ಸ್ಪಂದಿಸುತ್ತೆ ಕಾದು ನೋಡ್ಬೇಕಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈ ಹಿಂದೆ ವಿಜೇಂದ್ರ ಬಣ ಭೇಟಿ ಕೊಟ್ಟಿದ್ದು, ಅದಕ್ಕೂ ಮುಂಚೆ ರೆಬೆಲ್ಸ್ ಟೀಮ್ ಚಾಮುಂಡೇಶ್ವರಿಗೆ ಭೇಟಿ ಕೊಟ್ಟಿದ್ದು. ಈಗ ಮತ್ತೆ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಚಾಮುಂಡೇಶ್ವರಿಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸೆಕೆಂಡ್ ಟೈಮ್ ಮತ್ತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ಇವರೆಲ್ಲ ಬಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು. ಸೊ ಈ ಸಾರಿ ಏನಾಗಬಹುದು? ಏನಾದರೂ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರಾ ರೆಬೆಲ್ಸ್ ಟೀಮ್? ಯಾವ ರೀತಿನಲ್ಲಿ ಅವರ ನಡೆ ಇರುತ್ತೆ ಮುಂದೆ ಅಂತ ಅನ್ಸುತ್ತೆ? ಎಸ್ ಶ್ರೀಲಕ್ಷ್ಮಿ, ಈ ಹಿಂದೆ ವಕ್ಫ್ ಹೋರಾಟವನ್ನು ಆರಂಭಿಸೋದಕ್ಕೂ ಮುಂಚೆ ರಾಜ್ಯದಲ್ಲಿ ಆಗಲೂ ಕೂಡ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡುವ ಮೂಲಕ ತಮ್ಮ ವಕ್ಫ್ ಹೋರಾಟವನ್ನು ಮೊದಲ ಹಂತ ಮತ್ತು ಎರಡನೇ ಹಂತವನ್ನು ವಕ್ಫ್ ಹೋರಾಟವನ್ನು ಪೂರೈಸಿದರು. ಅದಾದ ನಂತರ ಕೂಡ ಹೈಕಮಾಂಡ್ನಲ್ಲಿ ಕೂಡ ಒಂದಷ್ಟು ಅವರಿಗೆ ಶಾಬಾಷ್ ಗಿರಿಕೆ ಸಿಕ್ತು ಅಂತಕ್ಕಂಥದ್ದನ್ನು ಸ್ವತಃ ಅವರೇ ಸುದ್ದಿಗೋಷ್ಠಿಯ ಮೂಲಕ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಅಲ್ಲಿ ಜಗದಂಬಿಕಾ ಪಾಲ್ ಏನಿದ್ರು, ಜಗದಂಬಿಕಾ ಪಾಲ್ ಅವರು ರಾಜ್ಯದಲ್ಲಿಯ ವಕ್ಫ್ ಕುರಿತಂತೆ ಈ ಏನು ಭಿನ್ನರ ಗುಂಪು ಅಂತ ಹೇಳಿ ಹೆಸರಾಗಿದ್ದಾರೆ, ಇವರೆಲ್ಲರೂ ಮಾಡಿದಂಥ ಹೋರಾಟಕ್ಕೆ ಅಲ್ಲಿ ಒಂದಷ್ಟು ರೆಕಾರ್ಡ್ಸ್ಗಳಾಗಿ ಕೇಂದ್ರದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪೂರಕವಾದಂಥ ದಾಖಲೆಗಳನ್ನು ಒದಗಿಸಿದಿರಿ ಅಂತಕ್ಕಂಥ ಒಂದು ಶಾಬಾಷ್ಗಿರಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಈಗ ಎರಡನೇದಾಗಿ ಏನು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಮತ್ತು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ತಮ್ಮ ರೆಬಲ್ಸ್ ಟೀಮ್ನಿಂದನೂ ಕೂಡ ಒಬ್ಬರನ್ನು ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಂತಿಮವಾದಂಥ ಅಂದರೆ ಎಲ್ಲ ರೀತಿಯ ಸರ್ಕಸ್ಗಳು, ಕಸರತ್ತುಗಳು ಈಗ ಮುಗಿದಿದ್ದು, ಈಗ ಹೈಕಮಾಂಡ್ ನಾಯಕರ ಭೇಟಿಯಾಗಿ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಈ ಹಂತದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳ್ತಾ ಇರ್ತಕ್ಕಂಥದ್ದು. ನಾಳೆ ಮಧ್ಯಾಹ್ನ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಶ್ರೀಲಕ್ಷ್ಮಿ, ನಾಳೆ ಮಧ್ಯಾಹ್ನ ಸುಮಾರು 2-3 ಗಂಟೆ ಸುಮಾರಿಗೆ
ಹೈಕಮಾಂಡ್ಗೆ ಅಂದರೆ ನಾಯಕರ ಭೇಟಿಗೆ ದೆಹಲಿಗೆ ತೆರಳೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇನ್ನು ಹೈಕಮಾಂಡ್ ನಾಯಕರಲ್ಲಿ ಈಗ ಇರುವಂತಹ ಮಾಹಿತಿ ಪ್ರಕಾರ JP ನಡ್ಡಾ ಅವರ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಆದರೆ ಅಮಿತ್ ಶಾ ಅವರ ಭೇಟಿಯನ್ನು ಕೂಡ ಆಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರ ಭೇಟಿ ಈ ಸಂದರ್ಭದಲ್ಲಿ ಅಷ್ಟು ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಯಾಕೆಂತಂದರೆ ಸದ್ಯ ಅವರು ಕೂಡ ಒಂದು ಸೆಷನ್ನಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಬಹುಶಃ JP ನಡ್ಡಾ ಅವರ ಅವರ ಬಳಿ ಒಂದಷ್ಟು ಮಾತುಕತೆ ಆಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಕಳೆದ 2-3 ದಿನಗಳ ಹಿಂದಷ್ಟೇ JP ನಡ್ಡಾ ಅವರು ಕೂಡ ಅವರ ರೆಬಲ್ಸ್ ಟೀಮ್ನಲ್ಲಿ ಇರ್ತಕ್ಕಂಥ ಪ್ರಮುಖರಂತ ಅರವಿಂದ್ ಲಿಂಬೋಳಿ ಅವರು ಕೂಡ ಹೋಗಿ ಭೇಟಿಯಾಗಿ ಬಂದಿದ್ದರು. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಕ್ಫ್ ಕುರಿತಂತೆ ಹೋರಾಟದ ಸಂಬಂಧಪಟ್ಟ ಮಾಹಿತಿನ ಕೊಟ್ಟಿದ್ರು. ಅದಾದ ನಂತರ ಜೊತೆಗೆ ರಾಜ್ಯ BJP ಹತ್ತನೂ ಒಂಚೂರು ಗಮನವನ್ನು ಹರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರಂತೆ. ಜೊತೆಗೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆಯ ಒಂದು ಆಗ್ರಹಗಳಿದ್ದಿದೆ, ಅದ್ರ ಬಗ್ಗೆ ಕೂಡ ಗಮನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಇದೀಗ ಮುಂದುವರೆದ ಭಾಗವಾಗಿ ರೆಬಲ್ಸ್ ಟೀಮ್ನ ಪ್ರಮುಖರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತು ಕುಮಾರ್ ಬಂಗಾರಪ್ಪ, ಯತ್ನಾಳ್ ಸೇರಿದಂತೆ ಪ್ರಮುಖ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ನಾಳೆ ತೆರಳ್ತಾ ಇದ್ದಾರೆ. ಸೊ ಈ ಮುಂಚೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ನಾಳೆ ದೆಹಲಿಗೆ ಹೋದ ನಂತರ ಆಗುವಂಥ ಬೆಳವಣಿಗೆಗಳಿದೆಯಲ್ಲ, ಅದು ಕೂಡ ಒಂದಷ್ಟು ಕುತೂಹಲ ಇರತಕ್ಕಂಥದ್ದು. ಆದರೆ ನಾಳೆ ದೆಹಲಿಗೆ ಹೋದ ನಂತರ ಅಲ್ಲಿ ಯಾವೆಲ್ಲ ನಾಯಕರುಗಳು ಸಿಗ್ತಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂದರೆ ಕೇವಲ JP ನಡ್ಡಾ ಅವರು ಒಬ್ಬರೇ ಸಿಕ್ಕಿದ ತಕ್ಷಣವೇ ಇವರ ಒಂದು ಬೇಡಿಕೆಗಳು, ಇವರ ಎಲ್ಲ ಆಗ್ರಹಗಳೇನಿದೆ, ಡಿಮ್ಯಾಂಡ್ಗಳು ಅವೆಲ್ಲವೂ ಕೂಡ ಈಡೇರಿತು ಅಂತ ಅಂದಲ್ಲ. ಆದರೆ ಹೈಕಮಾಂಡ್ ಮನಸ್ಸಲ್ಲಿ ಇರ್ತಕ್ಕಂಥದ್ದೇ ಬೇರೆ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಈ ಸಂದರ್ಭದಲ್ಲಿ ಏನಾದರೂ ರಿಬಲ್ಸ್ ಟೀಮ್ನ ಒತ್ತಡಕ್ಕೆ ಏನಾದರೂ ಮಾಡಿದೆ ಆದರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇದೇ ರೀತಿಯ ಮೆಸೇಜ್ಗಳು, ಇದೇ ರೀತಿಯ ಒಂದು ಒತ್ತಡಗಳು ಮತ್ತಷ್ಟು ಹೈಕಮಾಂಡ್ಗೆ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಈ ಮೂಲಕ ಮತ್ತೆ ರಾಜ್ಯ BJPಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗೋದಕ್ಕೆ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಂತಾಗತ್ತೆ. ಒಂದು ರೆಬಲ್ಸ್ ಟೀಮ್ನವರ ಬೇಡಿಕೆ ಇರ್ತಕ್ಕಂಥದ್ದು ಹಾಗೆ ನೋಡೋದಾದರೆ, ಒಂದು ಮತದಾನದ ಮೂಲಕ ವೋಟಿಂಗ್ ಮೂಲಕ ಮಾಡಿ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮಾಡಿ ಅಂತಕ್ಕಂಥದ್ದು ಒಂದು, ಇಲ್ಲವೇ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.